ಸಕ್ಕರೆನಾಡು ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಈ ಲಂಚಾವತಾರದ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಈಗ ಅಬಕಾರಿ ಆಯುಕ್ತರು ಹೊಸ ನಿಯಮಗಳನ್ನು ತಂದಿದ್ದಾರಂತೆ. ಏನದು ಹೊಸ ನಿಯಮಗಳು? ಬನ್ನಿ ನೋಡ್ಕೊಂಡು ಬರೋಣ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ. ಅಬಕಾರಿ ಇಲಾಖೆಯಿಂದ ಹೊಸ ರೂಲ್ಸ್. ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆ ಲಂಚಾವತಾರ ಕರ್ಮಕಾಂಡವನ್ನ ನಿಮ್ಮ ಪಬ್ಲಿಕ್ ಟಿವಿ ಬಯಲಿಗೆಳೆದಿತ್ತು. ಅಬಕಾರಿ ಅಧಿಕಾರಿಗಳಿಗೆ ಬಾರ್ ಲೈಸೆನ್ಸ್ ಪಡೆಯಲು ಲಕ್ಷ ಲಂಚ ನೀಡಬೇಕಿದ್ದ ಬಗ್ಗೆ ಆಡಿಯೋ ವಿಡಿಯೋ ಸಮೇತ ಪಬ್ಲಿಕ್ ಟಿವಿ ಬಯಲು ಮಾಡಿತ್ತು. ಈ ಬೆನ್ನಲ್ಲೇ ಅಬಕಾರಿ ಇಲಾಖೆ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ. ಪುನೀತ್ ಎಂಬುವರು ಬಾರ್ CL7 ಲೈಸೆನ್ಸ್ ತೆಗೆದುಕೊಳ್ಳಲು 4 ಬಾರಿ ಅರ್ಜಿ ಹಾಕಿದ್ರು. ಆದ್ರೆ 4 ಬಾರಿಯೂ ಅದು ರಿಜೆಕ್ಟ್ ಆಗಿತ್ತು. ಇದು ಯಾಕೆ ಹೀಗಾಯ್ತು ಅಂತ ವಿಚಾರಣೆ ಮಾಡಿದಾಗ ಅದು ಲಂಚ ನೀಡದ ಕಾರಣಕ್ಕೆ ಅಂತ ತಿಳಿದು ಬಂದಿದೆ. ಸ್ವತಃ ಮಂಡ್ಯ ಅಬಕಾರಿ ಡಿಸಿ ಹಾಗೂ ಮದ್ದೂರು ಇನ್ಸ್ಪೆಕ್ಟರ್ ಲಂಚ ಕೇಳಿರೋದು ಆಡಿಯೋ ಹಾಗೂ ವಿಡಿಯೋ ಮೂಲಕ ಬೆಳಕಿಗೆ ಬಂದಿದೆ. ಮಂಡ್ಯದ ಅಬಕಾರಿ ಇಲಾಖೆ ಪ್ರಕರಣ ಬೆನ್ನಲ್ಲೇ ಅಬಕಾರಿ ಡಿಸಿ ಹಾಗೂ ಮದ್ದೂರು ಇನ್ಸ್ಪೆಕ್ಟರ್ ಇಬ್ಬರನ್ನ ಅಮಾನತು ಮಾಡಲಾಗಿತ್ತು. ಇದೀಗ ಅಬಕಾರಿ ಆಯುಕ್ತರು ಎಚ್ಚೆತ್ತು ಕ್ರಮ ವಹಿಸಿದ್ದಾರೆ. 7 ಕಠಿಣ ನಿಯಮಗಳನ್ನ ಅಬಕಾರಿ ಆಯುಕ್ತರು ಜಾರಿಗೆ ತಂದಿದ್ದಾರೆ. ಅಬಕಾರಿ ಹೊಸ ರೂಲ್ಸ್. ಕಚೇರಿಗಳಲ್ಲಿ CL7 ಲೈಸೆನ್ಸ್ ಪಡೆಯುವ ಬಗ್ಗೆ ಫಲಕ ಅಳವಡಿಕೆ. ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಲೈಸೆನ್ಸ್ ಮಾಹಿತಿ ಒದಗಿಸುವುದು. ಅರ್ಜಿದಾರರ ಅವಶ್ಯಕ ದಾಖಲಾತಿಗಳ ಬಗ್ಗೆ ಪರಿಶೀಲನೆ. ಒಂದೊಂದು ದಾಖಲೆಗೆ ಒಂದೊಂದು ಬಾರಿ ಅರ್ಜಿ ನಿರಾಕರಿಸುವಂತಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಅರ್ಜಿ ತಿರಸ್ಕರಿಸುವಂತಿಲ್ಲ. ಅರ್ಜಿ ತಿರಸ್ಕರಿಸಿದ್ರೆ ಕಾರಣ ಸಹಿತ ಉಪ ಆಯುಕ್ತರಿಗೆ ಮಾಹಿತಿ ನೀಡಬೇಕು. ಅವಧಿ ಮೀರಿ ಅರ್ಜಿಗಳು ಬಾಕಿ ಇದ್ರೆ ಕ್ರಮ ವಹಿಸಬೇಕು. ಪೂರಕ ಕಾರಣಗಳಿಲ್ಲದೆ ಅರ್ಜಿ ಬಾಕಿ ಉಳಿದಿದ್ರೆ ಶಿಸ್ತು ಕ್ರಮ ವಹಿಸಬೇಕು. ಈ 7 ಹೊಸ ನಿಯಮಗಳ ಸುತ್ತೋಲೆಗಳನ್ನ ಪಾಲಿಸಬೇಕು ಅಂತ ರಾಜ್ಯದ ಎಲ್ಲ ಅಬಕಾರಿ ಡಿಸಿಗಳಿಗೆ ಆಯುಕ್ತರು ಸೂಚಿಸಿದ್ದಾರೆ. ಒಟ್ಟಾರೆ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಬೆಳಕಿಗೆ ಬಂದ ಬಳಿಕ ಅಬಕಾರಿ ಆಯುಕ್ತರು ಹೊಸ ನಿಯಮಗಳನ್ನ ತಂದಿದ್ದಾರೆ. ಈ ಮೂಲಕ ಲಂಚಾವತಾರವನ್ನ ತಡೆಗಟ್ಟಲು ಅಬಕಾರಿ ಆಯುಕ್ತರು ಮುಂದಾಗಿದ್ದು ಇದು ಫಲಿಸುತ್ತಾ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.